ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಡೇ ಸ್ಟಾರ್ಟ್ ಆಗೋದು ಡೈಲಿ ಬೆಳಿಗ್ಗೆ 5:30ಗೆ ಎದ್ದು ನಮ್ಮ ಮನೇಲಿ ಹಸು ಇರೋದ್ರ ಕಾರಣ ಅದರಲ್ಲಿ ಹಾಲು ಕರೆದು ಡೈರಿಗೆ ಹಾಕಿ ನಂತರ ಕಿಚನಿಗೆ ಬರ್ತೀನಿ. ಕಿಚನಿಗೆ ಬಂದು ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದು ನಂತರ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಡೈಲಿ ಇದೇ ಥರನೇ ಇರುತ್ತೆ, ವ್ಯತ್ಯಾಸ ಏನಿರೋದಿಲ್ಲ. ಇವತ್ತು ತಿಂಡಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೇಮ್ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ, ಡಿಫ್ರೆಂಟಾಗಿ ಏನಿಲ್ಲ. ಹಾಗೆ ಸಾಂಬಾರಿಗೆ ಮನೇಲಿ ಪಡವಲಕಾಯಿ ಅಥವಾ ಅಡ್ಲಕಾಯಿ ಅಂತಲೂ ಕರೀತಾರೆ, ಅದನ್ನು ಬಳಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಕೊಂಡೆ. ಅಷ್ಟರಲ್ಲಿ ಪಲಾವ್ ರೆಡಿಯಾಗಿತ್ತು. ಮಕ್ಕಳಿಗೆ ಹಾಕ್ಕೊಟ್ಟು ಅವ್ರ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಅವರು ಸ್ಕೂಲ್ಗೆ ಹೋದ್ಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡೆ. ಈ ಸಾಂಬಾರಿಗೆ ಲಾಸ್ಟಲ್ಲಿ ಅಂದರೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಹಾಲು ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಮ್ಮ ಮಾವ ಬಂದರು. ಕಾಫಿ ಕೊಡಮ್ಮ ಅಂತ ಹೇಳಿದ್ರು, ಅವ್ರಿಗೆ ಕಾಫಿನೂ ಸಹ ಮಾಡಿಕೊಟ್ಟೆ. ಸಾಂಬಾರೆಲ್ಲ ರೆಡಿ ಆದಮೇಲೆ ಮುದ್ದೆ ಮಾಡಿ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವರು ಸಹ ಆಫೀಸ್ಗೆ ಹೊರಟರು. ನಂತರ ನಾನು ತಿಂಡಿನ ತಿಂದೆ. ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ಅಕ್ಕಿನ ತೊಳೆದು ಬೆಳಿಗ್ಗೆನೇ ಒಣಗಾಕಿದ್ದೆ. ಅದನ್ನು ಎತ್ತಿಡೋಣ ಅಂತ ಹೇಳಿ ಮೇಲೆ ಬಂದೆ. ಸ್ವಲ್ಪ ಸಂಡಿಗೆ ಹಾಗೆಯೇ ಹಪ್ಪಳ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಳೆದು ಒಣಗಾಕಿದ್ದೀನಿ. ಇದು ಎಳ್ಳು ಅಂದರೆ ನಾವು ಹರಳೆಣ್ಣೆ ಪ್ರಿಪೇರ್ ಮಾಡ್ತೀವಲ್ಲ ಅದು ನಮ್ಮ ಹೊಲದ್ದು. ಅದು ಬಂದಾಗೆಲ್ಲ ಮುರಿದು ಆಗ್ತಾ ಇರ್ತದೆ, ಒಣಗಿದ ಮೇಲೆ ಚೆಚ್ಕೊಳ್ತಾರೆ. ಹಾಗೆ ಇದು ಅವರೆಕಾಳು, ಇದು ಸಹ ನಮ್ಮ ಹೊಲದ್ದೇ. ಈಗ ತುಂಬ ಬಿಸಿಲಿರೋದ್ರಿಂದ ಬೆಳಿಗ್ಗೆ ಒಣಗಾಕಿದ್ರೆ ಸಂಜೆ ಅಷ್ಟರಲ್ಲಿ ಒಣಗಿರುತ್ತೆ. ಹಾಗಾಗಿ ಅಕ್ಕಿ ಒಣಗಿತ್ತು, ಅದನ್ನು ಎತ್ತಿಟ್ಟು ರಾಗಿನ ತೂರಿ ಎತ್ತಿಡ್ತೀನಿ ಅಂತ ಹೇಳಿದ್ರು ನಮ್ಮ ಅತ್ತೆ. ಹಾಗಾಗಿ ಅದನ್ನು ಅಲ್ಲೇ ಬಿಟ್ಟೆ. ಇದು ಸೀಗೆಕಾಯಿ ನಮ್ಮ ಮರದ್ದೇನೆ, ಸುಮಾರು 2.5 ಚೀಲದಷ್ಟಿವೆ. ಆದರೆ ನಾವು ಇದನ್ನು ಯೂಸ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಈಗ ಶಾಂಪೂ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈಗ ಮತ್ತೆ ಸೀಗೆಕಾಯಿನ ಯೂಸ್ ಮಾಡೋಕ್ಕೆ ಹೋದರೆ ತುಂಬಾ ಏರ್ ಫಾಲ್ ಆಗುತ್ತೆ.
ಹಾಗಾಗಿ ಮಾರೋದಕ್ಕೆ ಅಂತ ಹೇಳಿ ಚೀಲಕ್ಕೆ ತುಂಬಿಟ್ಟಿದ್ದೀವಿ. ಇದನ್ನು ಸಹ ಕಿತ್ಕೊಂಡು ಬಂದು ಒಣಗಿಸಿ ನಂತರ ತುಂಬಿ ಎತ್ತಿಟ್ಟಿರೋದು. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.